ಪಾಕಿಸ್ತಾನ ಅತಿಕ್ರಮಣ ಮಾಡಿದ ಪ್ರದೇಶದ ಸುತ್ತ ಉಗ್ರರು ಮಾಡಿಕೊಂಡ ನೆಲೆಗಳ ಮೇಲೆ ಭಾರತ ನಡೆಸಿದ ವಾಯುದಾಳಿ ಮೆಚ್ಚುಗೆಗೆ ಕಾರಣವಾಗಿದೆ. ಭಾರತ ಕಾಲು ಜಾರಿ ಜಗಳಕ್ಕೆ ಬರುವವರಿಗೆ ತಕ್ಕ ಉತ್ತರ ಕೊಟ್ಟಿದೆ ಎಂಬುದಕ್ಕೆ ಈ ವಾಯುದಾಳಿ ಸ್ಪಷ್ಟಪಡಿಸುತ್ತದೆ ಎಂದು ಬಿಜೆಪಿ ನಗರ ಕಾನೂನು ಪ್ರಕೋಷ್ಠದ ಸಂಚಾಲಕರಾದ ಪ್ರಸಾದ್ ಜೈನ್ ತಿಳಿಸಿದ್ದಾರೆ. ಇದು ನಿರೀಕ್ಷಿತ ದಾಳಿಯೂ ಆಗಿದೆ. ಭಾರತದ ಅಮಾಯಕರ ಜೀವ ತೆಗೆದಿದ್ದಕ್ಕೆ ಪ್ರಧಾನಿ ಮೋದಿ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಉಗ್ರರಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ. ಅಮಾಯಕ ರಕ್ತ ಹರಿಸುವುದೇ ಅವರ ಧರ್ಮವಾಗಿರುತ್ತದೆ. ಹೀಗಾಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದು ಸರಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯಾಗಲು ಅನುಕೂಲವಾಗುತ್ತದೆ ಎಂದಿದ್ದಾರೆ. ಉಗ್ರರ ರಕ್ಷಣೆ ತರಬೇತಿ ಕೊಡುವುದು ಈಗಲಾದರೂ ಪಾಕಿಸ್ತಾನ ಬಿಡಬೇಕು. ಎರಡೂ ಕಡೆ ಉದ್ವಿಗ್ನತೆ ಶಮನಕ್ಕೆ ಪ್ರಯತ್ನ ಮಾಡಬೇಕು. ಮೃತ ಪ್ರತಿಷ್ಠೆಗೆ ಬಿದ್ದು ಪ್ರತಿದಾಳಿ ನಡೆಸಿದರೆ ಬಹಳಷ್ಟು ನಷ್ಟ ಪಾಕಿಸ್ತಾನ ಅನುಭವಿಸಬೇಕಾಗುತ್ತದೆ ಎಂದು ಪ್ರಸಾದ್ ಜೈನ್ ಎಚ್ಚರಿಕೆ ನೀಡಿದ್ದಾರೆ.